10ನೇ ತರಗತಿಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಂತೋಷದ ಸುದ್ದಿ ನೋಡ್ರಿ. ಪ್ರತಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಶಾಲೆಗಳ 3 ವಿದ್ಯಾರ್ಥಿಗಳಿಗೆ ತಲಾ 50,000 ರೂಪಾಯಿ ನಗದು ಬಹುಮಾನ ನೀಡಲು ಶಾಲಾ ಶಿಕ್ಷಣ ಇಲಾಖೆ 3.25 ಕೋಟಿ ರೂಪಾಯಿ ಮೊತ್ತವನ್ನು ನೀಡಿದೆ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮತ್ತು ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ SSLC ವಿದ್ಯಾರ್ಥಿಗಳಿಗೆ ತಲಾ 50,000 ಅಂದರೆ ಪ್ರತಿಯೊಬ್ಬರಿಗೂ ಕೂಡ 55,000 ರೂಪಾಯಿಯನ್ನು ಕೊಡ್ತಾರೋ. ಇದಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆ ಅಂದರೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನೈತಿ ಅದು 3.25 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಅದು ತೆಗೆದಿಟ್ಟೈತಿ. ಗುಣಮಟ್ಟದ ಭರವಸೆ ಮತ್ತು ವಿದ್ಯಾರ್ಥಿ ಪ್ರೇರಣಾ ಉಪಕ್ರಮದ ಅಡಿ ಲ್ಯಾಪ್ಟಾಪ್ ವಿತರಿಸಲು ಮೀಸಲಿಡಲಾಗಿದ್ದ ಅನುದಾನದಲ್ಲಿ ಪ್ರೋತ್ಸಾಹಧನ ನೀಡಲು ಇಲಾಖೆ ನಿರ್ಧರಿಸಿದೆ. ಅಂದರೆ ಇದಕ್ಕಿಂತ ಮುಂಚೆ ಏನು ಕೊಡ್ತಿರಪ್ಪ ಅಂದ್ರೆ, ಒಂದು ವಿದ್ಯಾರ್ಥಿಗಳನ್ನು ಎನ್ಕರೇಜ್ ಮಾಡುವ ಉದ್ದೇಶಕ್ಕಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ಸರ್ಕಾರ ಕೊಡ್ತಾ ಬಂದಿತ್ತು. ಅದ ಲ್ಯಾಪ್ಟಾಪ್ದ ಬದಲಿಗೆ ಏನು ಕೊಡ್ತಾರಪ್ಪ ಅಂದ್ರೆ, ಇಲ್ಲಿ 50,000 ರೂಪಾಯಿ ನಗದನ್ನು ಕೊಡಲು ಸರ್ಕಾರದ ಒಂದು ಮಟ್ಟದಲ್ಲಿ ತೀರ್ಮಾನ ಮಾಡಲಾಗಿದೆ. 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ 758 ಮಕ್ಕಳಿಗೆ ಈ ಸೌಲಭ್ಯ ಸಿಗಲಿದೆ. ನೋಡಿರಿ, ಒಟ್ಟು ಟೋಟಲ್ 758 ಮಕ್ಕಳು ಈ ಒಂದು ಸೌಲಭ್ಯವನ್ನು ಪಡಿತರು. ಇದು ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲೈ ಆಕತಿ. ಆದ್ದರಿಂದ ನೀವು ಕೂಡ ಒಂದು ಒಳ್ಳೆಯ ಅಂಕಗಳನ್ನು ಪಡೆದು ಈ ಒಂದು ಬಹುಮಾನಧನವನ್ನು ಪಡೆಯೋಕ ಒಂದು ಪ್ರಯತ್ನವನ್ನು ಮಾಡಿರಿ. ಮತ್ತು ಏನು ಆಗ್ಲಿಕ್ಕೂ ನೀವು ಎಲ್ಲರೂ ಹೈಯೆಸ್ಟ್ ಮಾರ್ಕ್ಸನ್ನ ತೊಗೊಳಂಗಿಲ್ಲ, ತೊಗೊಳಕ್ಕೆ ಟ್ರೈ ಮಾಡಿರಿ. ಆಗ್ಲಿಕ್ಕೂ ಏನು ಅಡ್ಡಿ ಇಲ್ಲ. ಅದರಿಂದ ಏನೂ ಜುಗುಪ್ಸೆಗೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ. ಓಕೆ.